BPL ಕಾರ್ಡುದಾರರೇ ಎಚ್ಚರ, ಯಾಕೆಂದರೆ ಇನ್ಮೇಲೆ ಶೋಧಾಚರಣೆಯಲ್ಲಿ ನಿಮ್ಮ ಕಾರ್ಡು ಫೇಕ್ ಅನ್ನೋದು ಗೊತ್ತಾದರೆ ಪ್ರತಿ 1 ಕಿಲೋ ಅಕ್ಕಿಗೆ 35 ರೂಪಾಯಿ ವಸೂಲಿ, ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ಬೀಳುತ್ತೆ. ಎಚ್ಚರ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಫೇಕ್ BPL ಕಾರ್ಡ್ದಾರರು ಎಚ್ಚರ, ಯಾಕಂದರೆ ಆಹಾರ ಇಲಾಖೆಯಿಂದ ಶೋಧಾಚರಣೆ ಚಾಲುವಾಗಿದೆ. ನಿಮ್ಮ ಕಾರ್ಡ್ ಏನಾದರೂ ಫೇಕ್ ಅನ್ನೋದು ಗೊತ್ತಾದರೆ ಪ್ರತಿ ಕೇಸ್ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ಬೀಳುತ್ತೆ. ಇದರ ಜೊತೆಗೆ ಇನ್ನೂ ಒಂದು ದೊಡ್ಡ ಅಪ್ಡೇಟ್ ಇದೆ. ಆ ಅಪ್ಡೇಟನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದ್ರ ಬಗ್ಗೆ ಮಾಹಿತಿಯನ್ನು ಮತ್ತಷ್ಟು ತಿಳಿದುಕೊಳ್ಳೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹೌದು BPL ಕಾರ್ಡುದಾರರೇ, ಈಗಾಗಲೇ ಸರ್ಕಾರವು ಶೋಧಾಚರಣೆ ಕೈಗೊಂಡಿದ್ದು 12.47 ಲಕ್ಷ BPL ಕಾರ್ಡುಗಳನ್ನು ರದ್ದು ಮಾಡಲಾಗಿದೆ. ಈ ಎಲ್ಲ ಮಾಹಿತಿಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, RTO, ಸಬ್ ರಿಜಿಸ್ಟ್ರಾರ್ ಆಫೀಸ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿದಂತೆ ಹಲವು ಇಲಾಖೆಗಳಿಂದ ಮಾಹಿತಿಯನ್ನು ಜಮಾ ಮಾಡಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೈಗೊಂಡಿದೆ. ಈಗಾಗಲೇ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಬಿಟ್ಟು ಫೇಕ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಫೇಕ್ ಅಂತಂದರೆ ಮೋಸ ಅಂತ ಹೇಳಿ ಅರ್ಥ. ಯಾಕೆಂದರೆ ಯಾರೆಲ್ಲ GST ಕಟ್ತಾ ಇದ್ದೀರೋ, ತೆರಿಗೆ ಕಟ್ತಾ ಇದ್ದೀರೋ, ಫೇಕ್ ಅನ್ನೋದ್ರ ಅರ್ಥ ಅದೇ. ಫೇಕ್ BPL ಕಾರ್ಡು ಮಾಡಿಕೊಂಡಿದ್ದೀರೋ ಅಂಥವರು ಪತ್ತೆಯಾದರೆ BPL ಕಾರ್ಡಿಂದ APL ಕಾರ್ಡಿಗೆ ಕನ್ವರ್ಟ್ ಆಗುತ್ತೆ. ಇಲ್ಲದಿದ್ದರೆ ಸರ್ಕಾರವು ಈಗಾಗಲೇ ಮಾಹಿತಿ ಕೂಡ ಕೊಟ್ಟಿದೆ. ಯಾರೆಲ್ಲ ಫೇಕ್ BPL ಕಾರ್ಡ್ಗಳನ್ನು ಪಡೆದಿದ್ದೀರೋ ತಾವಾಗಿಯೇ ಬಂದು ಸರ್ಕಾರಕ್ಕೆ ವಾಪಸ್ ಕೊಡದಿದ್ದರೆ ತಲಾ 1 kg ಅಕ್ಕಿಗೆ 35 ರೂಪಾಯಿಯಂತೆ ವಸೂಲು ಮಾಡೋದರ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗುವ ಸಾಧ್ಯತೆ ಇದೆ. ಈ ಕಾರಣದಿಂದ BPL ಕಾರ್ಡ್ದಾರರು ಎಚ್ಚರ ಇರಬೇಕು ಅನ್ನೋದು. ಇನ್ನು ಬಹಳ ದೊಡ್ಡ ಅಪ್ಡೇಟ್ ಎಂದರೆ BPL ಕಾರ್ಡ್ನಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಅವರ ಎಲ್ಲರ EKYC ಕಡ್ಡಾಯ. ಯಾಕೆ ಅಂದರೆ ಆಧಾರ್ ಕಾರ್ಡ್ ಸಹಾಯದಿಂದ ಎಲ್ಲರ ಮಾಹಿತಿ ಸರ್ಕಾರಕ್ಕೆ ಸಿಗುತ್ತದೆ. ಈ ಒಂದು ಆಧಾರದ ಮೇಲೆ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ BPL ಮಾನದಂಡಗಳ ವಿರುದ್ಧ ಇದ್ದರೆ ಅಂಥವರ BPL ಕಾರ್ಡುಗಳನ್ನು ಮುಲಾಜ್ ಇಲ್ಲದೇನೆ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಈ ಥರ ಫೇಕ್ BPL ಕಾರ್ಡ್ ಹೊಂದಿದವರ ಸಂಖ್ಯೆ ಬಂದುಬಿಟ್ಟು 50 ಲಕ್ಷ ಇದೆ. ಸೊ ಇಂತಹ BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಬದಲಾವಣೆ ಮಾಡ್ತಾರೆ. ಇಲ್ಲಿ ಸಿಂಪಲ್ಲಾಗಿ ಮಾಹಿತಿ ತಿಳಿಸ್ಕೊಡೋದೇನಂತಂದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಗೋರ್ಮೆಂಟ್ ಹೋಲ್ಡರ್ಸ್ ಇದ್ದರೆ, ಗೋರ್ಮೆಂಟ್ ಸ್ಯಾಲ್ರಿ ತೊಗೊಳ್ತಾ ಇದ್ದರೆ, ಗೋರ್ಮೆಂಟ್ ಜಾಬಲ್ಲಿ ಇದ್ದರೆ ಅಂಥವರಿಂದ BPL ಕಾರ್ಡಿಂದ APL ಕಾರ್ಡನ್ನು ಕನ್ವರ್ಟ್ ಆಗಿ ಮಾಡ್ತಾರೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.